ದುಡಿ ದುಡಿ ಮೈ ಮುರಿದು ದುಡಿ. ಆ ನಿನ್ನ ದುಡಿಮೆಯಲ್ಲಿ ಕ್ರಮವಿರಲಿ, ನಿಯಮವಿರಲಿ, ಗುರಿ ಇರಲಿ, ವಿವೇಚನೆ ಇರಲಿ, ದಕ್ಷತೆ ಇರಲಿ, ಜೊತೆಗೆ ಮಾನವೀಯತೆ ಇರಲಿ. ಇದು ಸರ್ ವಿಶ್ವೇಶ್ವರಯ್ಯನವರ ನುಡಿ. ಈ ನುಡಿಮುತ್ತುಗಳೇ ಸಾಕು ಸಾಧಿಸುವ ಛಲವಿರುವ ಮನುಷ್ಯನಿಗೆ ಸಾಧನೆಯ ಹಾದಿ ತೋರಲು. ಅಂತ ಹಾದಿಯಲ್ಲಿ ನಡೆದು ಗುರಿ ಮುಟ್ಟಿದ ಛಲಗಾರ PS ವಿಶ್ವ ಕಾರ್ಯಪ್ಪ. ಹೆಸರಿಗೆ ತಕ್ಕ ಹಾಗೆ ವಿಶ್ವ ಕಾರ್ಯಪ್ಪನವರದ್ದು ವಿಶ್ವಮಟ್ಟದ ವಿಷನ್ಗಳಿವೆ. ಆ ವಿಷನ್ನ ಪ್ರತಿಫಲವೇ ಸನ್ ಗ್ರೂಪ್ ಆಫ್ ಕಂಪನೀಸ್. ಕಠಿಣ ಪರಿಶ್ರಮ, ಕ್ರಮಬದ್ಧ ಯೋಜನೆ, ಗುರಿ ಮುಟ್ಟುವವರೆಗಿನ ಛಲ ಒಬ್ಬ ಮನುಷ್ಯನನ್ನ ಯಾವ ಮಟ್ಟಕ್ಕೆ ಬೇಕಾದರೂ ಕೊಂಡೊಯ್ಯಬಲ್ಲದು ಅನ್ನೋದಕ್ಕೆ ವಿಶ್ವ ಕಾರ್ಯಪ್ಪನವರ ಸಾಧನೆ ಎಲ್ಲರಿಗೂ ಮಾದರಿ. ಆದರೆ ನೀವವರನ್ನ ಕೇಳ್ನೋಡಿ, ಯಶಸ್ಸು ಅನ್ನೋದು ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯವಾಗೋ ಕೆಲಸವಲ್ಲ, ಅದೊಂದು ಟೀಮ್ ವರ್ಕ್ ಅಂತಾರೆ. ಸಾಧನೆ ಅನ್ನೋದು ಟೀಮ್ ವರ್ಕ್ ನಿಂದ ಸಾಧ್ಯವಾಗೋ ಕೆಲಸ. ಆ ಟೀಮ್ ವರ್ಕ್ ಮೇಲೆ ನಂಬಿಕೆ ಇಟ್ಟುಕೊಂಡು 10 ಕಂಪನಿಗಳನ್ನ ಹುಟ್ಟುಹಾಕಿ ಯಶಸ್ಸಿನ ಹಾದಿ ಹಿಡಿದು ಹೊರಟಿದ್ದಾರೆ ವಿಶ್ವ ಕಾರ್ಯಪ್ಪ. ಶರವೇಗದಲ್ಲಿ ಬೆಳೆಯುತ್ತಿದೆ ಭಾರತೀಯ ಕಂಪನಿ. ಸಾಧನೆಗೆ ದಕ್ಕಿದೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಮಹಾತ್ಮ ಗಾಂಧಿ ಪ್ರಶಸ್ತಿ. ಅತಿ ವೇಗವಾಗಿ ಬೆಳೆಯುತ್ತಿರುವ ಭಾರತೀಯ ಕಂಪನಿ ಅನ್ನೋ ಹೆಗ್ಗಳಿಕೆಗೆ ವಿಶ್ವ ಕಾರ್ಯಪ್ಪನವರಿಗೆ ಮಹತ್ವದ ಪ್ರಶಸ್ತಿಗಳು ಸಿಕ್ಕಿವೆ. ಅದರಲ್ಲಿ ಒಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಎಕ್ಸಲೆನ್ಸ್ ಅವಾರ್ಡ್. 2016 ಅಕ್ಟೋಬರ್ 15ರಂದು ನ್ಯೂ ಡೆಲ್ಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಲೋಕಸಭಾ ಮಾಜಿ ಸ್ಪೀಕರ್ ಶಿವರಾಜ್ ಬಿ ಪಾಟೀಲ್ ವಿಶ್ವ ಕಾರ್ಯಪ್ಪನವರಿಗೆ ಅವಾರ್ಡ್ ನೀಡಿ ಗೌರವಿಸಿದರು. ಹಾಗೆ ಇವರ ಪರಿಶ್ರಮಕ್ಕೆ ಸಿಕ್ಕ ಮತ್ತೊಂದು ಗೌರವ ಅಂದ್ರೆ ಮಹಾತ್ಮ ಗಾಂಧಿ ಸನ್ಮಾನ್ ಅವಾರ್ಡ್. NRI ವೆಲ್ಫೇರ್ ಸೊಸೈಟಿ ಆಫ್ ಇಂಡಿಯಾ ವತಿಯಿಂದ ನಡೆದ ಗ್ಲೋಬಲ್ ಇಂಡಿಯಾ ಸುಮಿತ್ ಕಾರ್ಯಕ್ರಮದಲ್ಲಿ ವಿಶ್ವ ಕಾರ್ಯಪ್ಪನವರಿಗೆ ಸಿಕ್ಕ ಗೌರವವೇ ಮಹಾತ್ಮ ಗಾಂಧಿ ಸನ್ಮಾನ್ ಅವಾರ್ಡ್. ಸೆಪ್ಟೆಂಬರ್ 30, 2016ರಂದು ಲಂಡನ್ನ ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯಪ್ಪನವರಿಗೆ ಈ ಗೌರವ ದಕ್ಕಿದೆ. ವಿಶ್ವ ಕಾರ್ಯಪ್ಪಗೆ ದಕ್ಕಿದ ವಿಶ್ವಮಟ್ಟದ ಮನ್ನಣೆ. ಅದು ಬ್ಯಾಂಕಾಕ್ನಲ್ಲಿ ನಡೆದ 8ನೇ ಅಂತಾರಾಷ್ಟ್ರೀಯ ಸಾಧಕರ ಸಮಾವೇಶ. ಆ ಸಮಾವೇಶದಲ್ಲಿ ಸ್ಯಾನ್ ಗ್ರೂಪ್ ಆಫ್ ಕಂಪನಿಯ MD ವಿಶ್ವ ಕಾರ್ಯಪ್ಪನವರನ್ನ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಅತಿ ವೇಗವಾಗಿ ಬೆಳೆಯುತ್ತಿರುವ ಭಾರತೀಯ ಕಂಪನಿ ಅನ್ನೋ ಹೆಗ್ಗಳಿಕೆಯ ಪ್ರಶಸ್ತಿ ಅದಾಗಿತ್ತು. ವಿಶ್ವ ಕಾರ್ಯಪ್ಪನವರಿಗೆ ರಾಷ್ಟ್ರ ಸೃಜನ್ ಅಭಿಯಾನ ಸನ್ಮಾನ. ಉದ್ಯಮ ಕ್ಷೇತ್ರದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಉತ್ತಮ ಸಾಧನೆಗೈದ ಸಾಧಕ ಶ್ರೀ ವಿಶ್ವ ಕಾರ್ಯಪ್ಪ. ಸನ್ ಸಿಟಿ ಗ್ರೂಪ್ ಆಫ್ ಕಂಪನಿಗಳ ಮೂಲಕ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಸಾಫ್ಟ್ವೇರ್, ಇ-ಕಾಮರ್ಸ್, ಸ್ಕೂಲ್, ಪ್ರೊಡಕ್ಷನ್ ಹೌಸ್ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆಗೈದು ರಾಷ್ಟ್ರಾದ್ಯಂತ ಗಮನ ಸೆಳೆದಿರುವ ವಿಶ್ವ ಕಾರ್ಯಪ್ಪ ಅವರ ಮುಡಿಗೆ ಈಗ ಮತ್ತೊಂದು ಮುಕುಟಮಣಿ ಸೇರಿದೆ.
ರಾಷ್ಟ್ರಾದ್ಯಂತ ಸಾಧನೆಗೈದ ಹಲವು ಸಾಧಕರ ಸಾಲಿನಲ್ಲಿ ವಿಶ್ವ ಕಾರ್ಯಪ್ಪನವರನ್ನ ರಾಷ್ಟ್ರ ಸೃಜನ್ ಅಭಿಯಾನ ಸಂಸ್ಥೆ ಸನ್ಮಾನಿಸಿ ಗೌರವಿಸಿದೆ. ಕಾಯಕವೇ ಕೈಲಾಸ ಅನ್ನೋ ಬಸವಣ್ಣನವರ ವೇದವಾಕ್ಯದಂತೆ ನಿರಂತರ ಕಾಯಕದೆಡೆಗೆ ತಮ್ಮನ್ನ ತೊಡಗಿಸಿಕೊಂಡಿರುವ ಸ್ಯಾನ್ ಸಿಟಿ ಸಂಸ್ಥಾಪಕ ಶ್ರೀ ವಿಶ್ವ ಕಾರ್ಯಪ್ಪ ಉದ್ಯಮ ಕ್ಷೇತ್ರಕ್ಕೆ ಕಾಲಿಡುವ ಯುವ ಉದ್ಯಮಿಗಳಿಗೆ ಮಾದರಿಯಾಗಿದ್ದಾರೆ. ಹಾಗೆ ಇಂಡಿಯನ್ ಎಕಾನಮಿಕ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಅಸೋಸಿಯೇಷನ್ ವತಿಯಿಂದಲೂ ಕನ್ಸ್ಟ್ರಕ್ಷನ್ ಅಂಡ್ ಡಿಸೈನ್ಗಾಗಿ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿದೆ. ಆಲ್ ಇಂಡಿಯಾ ಅಚೀವರ್ಸ್ ಫೌಂಡೇಶನ್ ವತಿಯಿಂದ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಅವಾರ್ಡ್ ದಕ್ಕಿದೆ. ಇಂಡಿಯನ್ ಬಿಸಿನೆಸ್ ಅವಾರ್ಡ್ 2017ರ ಇಂಡಿಯಾಸ್ ಡೈನಮಿಕ್ ಲೀಡರ್ ಇನ್ ರಿಯಲ್ ಎಸ್ಟೇಟ್ ಅವಾರ್ಡ್, ಚಿತ್ರಸಂತೆಯ ರಾಜ್ಯೋತ್ಸವ ಪುರಸ್ಕಾರ 2014ರಲ್ಲಿ ಆಟೋ ರಾಜ ಸಿನಿಮಾಗೆ ಪಾಪ್ಯುಲರ್ ಮೂವಿ ಆಫ್ ದ ಇಯರ್. ಹೀಗೆ ಈ ಗೌರವ, ಸನ್ಮಾನ, ಯಶಸ್ಸು ಸುಖ ಸುಮ್ಮನೆ ಸಿಕ್ಕಿದ್ದಲ್ಲ. ಆ ಸಾಧನೆಯ ಹಾದಿ ಹೂವಿನ ಹಾಸಿಗೆ ಕೂಡ ಆಗಿರಲಿಲ್ಲ. ಅದೊಂದು ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಸಾಗಿ ಶಿಖರವೇರಿದ ಸಾಧನೆ. ವಿಶ್ವ ಕಾರ್ಯಪ್ಪನವರದ್ದು ಮೂಲತಃ ಮಡಿಕೇರಿ, ಆದರೆ ಹುಟ್ಟಿ ಬೆಳೆದದ್ದೆಲ್ಲ ಬೆಂಗಳೂರಿನಲ್ಲಿ. ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ವ್ಯಾಸಂಗ ಮಾಡಿರುವ ವಿಶ್ವ ಕಾರ್ಯಪ್ಪ ಹಾರ್ಡ್ವೇರ್ ತರಬೇತಿ ಸಂಸ್ಥೆಯಲ್ಲಿ 1300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದಾರೆ. ಜೊತೆಯಲ್ಲೇ ಸ್ಯಾನ್ ಟೆಕ್ನಾಲಜಿ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿ ಹಲವಾರು ಐಟಿ ಸಂಸ್ಥೆಗಳೊಂದಿಗೆ ಕಂಪ್ಯೂಟರ್ ಗುತ್ತಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಪ್ರಸಿದ್ಧ HCL ಕಂಪನಿಯ ಪ್ರಾದೇಶಿಕ ಡಿಸ್ಟ್ರಿಬ್ಯೂಟರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಕಂಪ್ಯೂಟರ್ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಗಗಳಿಗೆ ನಾಂದಿಯಾಡಿರುವ ವಿಶ್ವ ಕಾರ್ಯಪ್ಪ ಆಕರ್ಷಕ ಆಫರ್ಗಳ ಮೂಲಕ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಕಂಪ್ಯೂಟರ್ ಸಿಗುವಂತೆ ಮಾಡಿದ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಕಂಪ್ಯೂಟರ್ ಕೊಂಡರೆ ಒಂದು ಸೈಟ್ ಉಚಿತ, ಒಟ್ಟೊಟ್ಟಿಗೆ ಕಂಪ್ಯೂಟರ್ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಶಾಕ್ ಕೊಟ್ಟ ಆಫರ್ ಅದು. 50,000 ಬೆಲೆ ಬಾಳೋ ಕಂಪ್ಯೂಟರ್ ಕೊಂಡರೆ ಒಂದು ಸೈಟ್ ಉಚಿತ ಅನ್ನೋ ಜಾಹೀರಾತು ನೋಡಿಯೇ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಗ್ರಾಹಕರು ಮುಗಿಬಿದ್ದು ಕಂಪ್ಯೂಟರ್ ಖರೀದಿಗೆ ಇಳಿದ್ರು. ಉದ್ಯಮ ಕ್ಷೇತ್ರದಲ್ಲೇ ಅದೊಂದು ಹೊಸ ಕ್ರಾಂತಿ ಎಂದರೂ ತಪ್ಪಾಗಲಾರದು. ಬಿಎಸ್ ವಿಶ್ವ ಕಾರ್ಯಪ್ಪರವರ ನೇತೃತ್ವದಲ್ಲಿ ಸ್ಯಾನ್ ಗ್ರೂಪ್ ಆಫ್ ಕಂಪನೀಸ್ನ 10ನೇ ವರ್ಷದ ಅಮೋಘ ಕೊಡುಗೆ. ಕೈಗೆಟುಕುವ ಬೆಲೆಯಲ್ಲಿ ನಿವೇಶನಗಳು ಕೇವಲ 299 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ನಿಂದ ಪ್ರಾರಂಭ. ಎಲ್ಲಾ ಬಡಾವಣೆಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಸಿದ್ಧವಾಗಿದೆ. ಸ್ಪೆಷಲ್ ಆಫರ್, ಲ್ಯಾಪ್ಟಾಪ್ ಖರೀದಿಸಿ 20x30 ಸೈಟ್ ಅನ್ನ ಉಚಿತವಾಗಿ ಪಡೆಯಿರಿ. ಹಿಂದೆ ಸಂಪರ್ಕಿಸಿ. ಸ್ಯಾನ್ ಸಿಟಿ ಪ್ರಸ್ತುತಪಡಿಸುತ್ತಿದೆ 2 ಲಕ್ಷ ರೂಪಾಯಿಗೆ ಪಡೆಯಿರಿ ಡಿಸಿ ಕನ್ವರ್ಟೆಡ್ ಹಾಗೂ ಡಿಟಿಸಿಪಿ ಅಪ್ರೂವ್ಡ್ 20x30 ನಿವೇಶನ ಹಾಗೂ ಲ್ಯಾಪ್ಟಾಪ್. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸಂಚಲನ. ಹಾರ್ಡ್ವೇರ್ ಕ್ಷೇತ್ರದಿಂದ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೂ ಲಗ್ಗೆ ಇಟ್ಟ ವಿಶ್ವ ಕಾರ್ಯಪ್ಪ ಸ್ಯಾನ್ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನ ಉಂಟು ಮಾಡಿದವರು ವಿಶ್ವ ಕಾರ್ಯಪ್ಪ. ಸ್ಯಾನ್ ಪ್ರಾಪರ್ಟೀಸ್ ಅಂಡ್ ಡೆವಲಪರ್ ಕಂಪನಿ ಮೂಲಕ ಅದಾಗಲೇ 1000 ಎಕರೆಗೂ ಹೆಚ್ಚು ಜಾಗದಲ್ಲಿ ನಿವೇಶನಗಳನ್ನ ನಿರ್ಮಿಸಿ ಆಕರ್ಷಕ ದರದಲ್ಲಿ ಮಾರಾಟ ಮಾಡಲಾಗಿದೆ. ಪ್ರತಿ ಲೇಔಟ್ನಲ್ಲೂ ಮಕ್ಕಳ ಆಟದ ಮೈದಾನ, ಸುಂದರವಾದ ಉದ್ಯಾನ, ಕ್ಲಬ್ ಹೌಸ್, ಜಾಗಿಂಗ್ ಟ್ರ್ಯಾಕ್, ಉತ್ತಮ ರಸ್ತೆ, ಚರಂಡಿ, ಶುದ್ಧ ಕುಡಿಯುವ ನೀರು, ವಿದ್ಯುತ್ ಸೌಲಭ್ಯಗಳನ್ನು ಕಲ್ಪಿಸಿ ಉತ್ತಮ ದರ್ಜೆಯ ವಾತಾವರಣವನ್ನು ನಿರ್ಮಿಸಿಕೊಡಲಾಗಿದೆ. ಸ್ಯಾನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಪ್ರಾಪರ್ಟಿ ಡೆವಲಪರ್ ಮಾತ್ರವಲ್ಲ, ನಿವೇಶನ ಕೊಂಡವರಿಗೆ ಕಡಿಮೆ ದರದಲ್ಲಿ ಸುಂದರವಾದ ಮನೆಗಳನ್ನು ನಿರ್ಮಿಸಿಕೊಡೋ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ವಿಶ್ವ ಕಾರ್ಯಪ್ಪ. ಸ್ಯಾನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಈ ಕಾರ್ಯ ಕೂಡ ವೇಗ ಪಡೆದುಕೊಂಡಿದೆ. ಸ್ಯಾನ್ ಟೆಕ್ನಾಲಜಿ, ಸ್ಯಾನ್ ಸಿಟಿ ಗ್ರೂಪ್ ಆಫ್ ಕಂಪನೀಸ್ನ ಮತ್ತೊಂದು ಸಂಸ್ಥೆ ಸ್ಯಾನ್ ಟೆಕ್ನಾಲಜಿ. 2006ರಲ್ಲಿ ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ಮೂಲಕ ಉದ್ಘಾಟನೆಗೊಂಡ ಸ್ಯಾನ್ ಟೆಕ್ನಾಲಜಿ ಯಶಸ್ಸಿನ ಹಾದಿಯಲ್ಲಿದೆ. ಸ್ಯಾನ್ ಎಂಟರ್ಟೈನ್ಮೆಂಟ್, ರಿಯಲ್ ಎಸ್ಟೇಟ್ ಜೊತೆಗೆ ಚಿತ್ರರಂಗಕ್ಕೂ ಲಗ್ಗೆ ಇಟ್ಟಿರುವ ವಿಶ್ವ ಕಾರ್ಯಪ್ಪ ಇತ್ತೀಚೆಗೆ ನಿರ್ಮಾಣ ಮಾಡಿದ ಚಿತ್ರವೇ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಆಟೋ ರಾಜ. ಆಟೋ ರಾಜನಿಗೆ ಕಿಚ್ಚನ ಕ್ಲಾಪ್. ಆಗಸ್ಟ್ 22, 2012ರಲ್ಲಿ ಆಟೋ ರಾಜ ಚಿತ್ರದ ಮುಹೂರ್ತ ನೆರವೇರುತ್ತೆ. ಆಟೋ ರಾಜನ ಪಯಣಕ್ಕೆ
ಕ್ಲಾಪ್ ಮಾಡಲು ಆಗಮಿಸಿದ್ದು ಕಿಚ್ಚ ಸುದೀಪ್, ನಿರ್ದೇಶಕ ಇಂದ್ರಜಿತ್ ಲಂಕೇಶ್, ನಿರ್ಮಾಪಕ ಕೆ ಮಂಜು ಮತ್ತು ಇತರ ಗಣ್ಯರು. ಉದಯ್ ಪ್ರಕಾಶ್ ನಿರ್ದೇಶನದ ಆಟೋ ರಾಜದ ನಾಯಕನಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಣಿಸಿಕೊಂಡ್ರೆ, ನಾಯಕಿಯರಾಗಿ ಭಾಮಾ ಮತ್ತು ದೀಪಿಕಾ ಕೆಮ್ಮಯ್ಯ ಕಾಣಿಸಿಕೊಂಡಿದ್ರು. ಆಟೋ ರಾಜನಿಂದಲೇ ಆಟೋ ರಾಜನ ಆಡಿಯೋ ರಿಲೀಸ್. ಆಟೋ ರಾಜ ಸಿನಿಮಾದ ಪ್ರತಿ ಕಾರ್ಯಕ್ರಮವು ಒಂದೊಂದು ವಿಶೇಷತೆಯಿಂದ ಕೂಡಿತ್ತು ಅನ್ನೋದಕ್ಕೆ ಸಿನಿಮಾದ ಆಡಿಯೋ ರಿಲೀಸ್ ಮತ್ತೊಂದು ಸಾಕ್ಷಿ. ಯಾಕಂದ್ರೆ ಆಟೋ ಚಾಲನೆಯ ಜೊತೆಗೆ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ನಿರ್ಗತಿಕರ ಸೇವೆ ಮಾಡುತ್ತಿರುವ ರಿಯಲ್ ಆಟೋ ರಾಜನ ಮೂಲಕವೇ ಸಿನಿಮಾದ ಆಡಿಯೋ ರಿಲೀಸ್ ಮಾಡಲಾಯಿತು. ಆ ಕಾರ್ಯಕ್ರಮಕ್ಕೆ ನೂರಾರು ಆಟೋ ಚಾಲಕರು ಸಾಕ್ಷಿಯಾದರು. ಆಟೋ ರಾಜ ಇದು ನಮ್ದು ಫಸ್ಟ್ ಫಿಲ್ಮ್ ಮಾಡಿದ್ವಿ. ಆಲ್ ಕ್ರೆಡಿಟ್ ಗೋಸ್ ಟು ಅವರ್ ಡೈರೆಕ್ಟರ್ ಉದಯ್ ಪ್ರಕಾಶ್. ಪ್ರೀತಿ ಬೇಕಂದ್ರೆ ಸಿಕ್ಕಲ್ಲ, ಬ್ಯಾಡಂದ್ರೆ ಹೋಗಲ್ಲ. ಜಾಸ್ತಿ ಎಲ್ಸಕ್ಕೆ ಜಾಸ್ತಿ ಆಗಿ ಮಳೆಗಾಲದಲ್ಲಿ ಮಳೆ ಇಲ್ಲ. ಪ್ರೀತಿ ಕಣ್ಣಿಗೆ ಕಾಣಿಸಲ್ಲ, ಪ್ರೀತಿಗೆ ಕಣ್ಣಿಲ್ಲ. ಇದಂತಂ ಹಣೆ ಬರಂ ಪುನಃ ರಚ್ಚ ವೆಂಕಟರಮಣ. ವೆಂಕಟೇಶ ವೆಂಕಟೇಶ ಕಾಪಾಡೋ ವೆಂಕಟೇಶ. ರೋಮಿಯೋ ಆದಮೇಲೆ ಗಣೇಶ್ ಸರ್ ಮಾಡ್ತಾ ಇದ್ದೀನಿ. ರೋಮಿಯೋನಲ್ಲಿ ನೀವೇನು ಮ್ಯೂಸಿಕ್ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ರೀಚ್ ಆಗುತ್ತೆ ಆಟೋ ರಾಜ ಅಂದ್ಕೊಂಡಿದ್ದೀನಿ. ಆಟೋ ರಾಜ ಅಂತ ನನಗೆ ಬಂದಾಗ ನನಗೆ ಒಂದು ಭಯ ಆಯಿತು. ಯಾಕಂದರೆ ಶಂಕರಣ್ಣ ಮಾಡಿದಂಥ ಸಿನಿಮಾ ಅವ್ರದ್ದೇ ಆದಂಥ ಒಂದು ದೊಡ್ಡ ಸ್ಥಾನ ಮಾನ ಎಲ್ಲ ಇದೆ. ಈ ಸಿನಿಮಾ ಮಾಡಿದ್ಮೇಲೆ ಅನಿಸ್ತು ಇದು ಬಿಟ್ಟಿದ್ರೆ ಖಂಡಿತವಾಗ್ಲೂ ನಾನು ಮೂರ್ಖತನ ಮಾಡ್ತೀನಿ ಈ ಪಿಕ್ಚರ್ ಬಿಟ್ಟು. ನಾನು ನೆಕ್ಸ್ಟು ಅರ್ಜುನ್ ಜನ್ಯನ ಬಗ್ಗೆ ಹೇಳಲೇಬೇಕು. ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್. ನಾವಿರೋದೆ ಹೀಗೆ. ರಾಜ ಆಟೋ ರಾಜ, ರಾಜ ಆಟೋ ರಾಜ, ಶಂಕರಣ್ಣ ಆಟೋ ರಾಜ, ರಾಜ ಆಟೋ ರಾಜ. ನಿನ್ನ ಸಹಾಯಕ್ಕೆ ಯಾರು ಬರಲಿಲ್ಲ ಅಂದ್ರು ಈ ಆಟೋ ರಾಜ ಬಂದೇ ಬರ್ತಾನೆ. ಶಂಕರ್ ನಾಗ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ವಿಶ್ವ ಕಾರ್ಯಪ್ಪ ಶಂಕರ್ ಹೆಸರಲ್ಲೇ ತಮ್ಮ ಮೊದಲ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಅದು ಯಶಸ್ವಿ ಪ್ರದರ್ಶನ ಕೂಡ ಕಂಡಿದೆ. ಸಾನ್ ಸಿಟಿಯ ಎರಡನೇ ಚಿತ್ರ ಅಸ್ತಿತ್ವ. ಸಾನ್ ಸಿಟಿ ಗ್ರೂಪ್ ನಿರ್ಮಾಣ ಮಾಡಿದ ಮತ್ತೊಂದು ಚಿತ್ರವೇ ಅಸ್ತಿತ್ವ. ಈ ಚಿತ್ರದ ಮುಹೂರ್ತಕ್ಕೆ ಆಗಮಿಸಿದ್ದು ಚಿತ್ರರಂಗದ ದಿಗ್ಗಜರಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಕಿಚ್ಚ ಸುದೀಪ್ ಮತ್ತು ಕುಮಾರ್ ಗೋವಿಂದ್ ಹಾಗೂ ಚಿತ್ರರಂಗದ ಗಣ್ಯರು. ಜೊತೆಗೆ ಮ್ಯೂಸಿಕ್ ಕ್ಷೇತ್ರಕ್ಕೂ ಎಂಟ್ರಿ ಕೊಟ್ಟು ವಿಸಾನ್ ಮ್ಯೂಸಿಕ್ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಆ ಸಂಸ್ಥೆ ಮೂಲಕ ಅಸ್ತಿತ್ವ ಚಿತ್ರದ ಹಾಡುಗಳನ್ನ ಬಿಡುಗಡೆ ಮಾಡಿದ್ದಾರೆ. ರೈತ ಮುಖಂಡರಿಂದ ಅಸ್ತಿತ್ವ ಆಡಿಯೋ ರಿಲೀಸ್.
ಇದು ಮತ್ತೊಂದು ವಿಶೇಷ. ಸ್ಯಾಂಡಲ್ವುಡ್ನಲ್ಲಿ ಅತಿ ಕುತೂಹಲ ಮೂಡಿಸಿದ್ದ ಅಸ್ತಿತ್ವ ಚಿತ್ರದ ಆಡಿಯೋ ರಿಲೀಸ್ ಮಾಡಿದ್ದು ರೈತ ಮುಖಂಡರು ಅನ್ನೋದು ಇಲ್ಲಿ ವಿಶೇಷ. ಕಾರ್ಯಕ್ರಮದಲ್ಲಿ ಸಾರಾ ಗೋವಿಂದು, ಕರಿಸುಬ್ಬು ಭಾಗವಹಿಸಿದ್ರು. ಬರ್ಕೋನಿನ್ ಹಣೆ ಬರ ನಿಂಗಿಷ್ಟ ಬಂದ ಥರ ಒಂಚೂರು ಹೊಸ ಥರ ನೀನೆ ರಿಂಗೆ ನೀನೆ. Open the doors, let me show you something. You gotta call me, my name is Rahim. Every day that I keep hunting, let me go on, let me go strong. Oh yeah yo, yeah yo, yeah yo. ನೆನಪುಗಳೇ ಮೂಡಿವೆ, ನೆರಳುಗಳೇ ಕಾಡಿವೆ, ಬೆಂಬಿಡದ ಈ ಭಯ ಪ್ರತಿಗಳಿಗೆ ಸಂಶಯ. ಟ್ರೈಲರ್ ಲಾಂಚ್ ಮಾಡಿದ ಮುತ್ತಪ್ಪರೈ ಸರ್, ನಿಮ್ಮಿಂದಾನೇ ಈ ಟ್ರೈಲರ್ ಲಾಂಚ್ ಆಗಬೇಕು. ಸೊ ನೀವು ಆಕ್ಷನ್ ಆದ್ರೂ ಹೇಳ್ಬೋದು, ಲಾಂಚ್ ಅಂತ ಆದ್ರೂ ಹೇಳ್ಬೋದು, ಬಟ್ ವಿ ವಿಲ್ ಪ್ಲೇ ದ ಟ್ರೈಲರ್, ದ ಫಸ್ಟ್ ಟ್ರೈಲರ್ ಆಫ್ ದ ಮೂವಿ ಅಸ್ತಿತ್ವ. ಸೊ ಈಸ್ ಗಿವನ್ ದ ಥಮ್ಸ್ ಅಪ್. Open the doors, let me show you something. You gotta call me, my name is something. Every day that I keep hunting, let me go on, let me go strong. ಆಟೋ ರಾಜ ಬಳಿಕ ಸ್ಯಾಮ್ ಸಿಟಿ ಸಂಸ್ಥೆ ನಿರ್ಮಾಣದಲ್ಲಿ ಬಂದ ಮತ್ತೊಂದು ಸಿನಿಮಾ ಅಸ್ತಿತ್ವ. ಆ ಚಿತ್ರರಂಗದಲ್ಲೇ ದೊಡ್ಡ ಕುತೂಹಲವನ್ನ ಮೂಡಿಸಿತ್ತು. ನನ್ನ ಅಸ್ತಿತ್ವ ಉಳಿಸ್ಕೋಬೇಕು ಅಂದ್ರೆ I would like to call the entire cast and crew of the movie. ಸೊ ಅಸ್ತಿತ್ವ ಮೂವಿಗೆ ಒಂದು ಸಿಂಬಲ್ ಇದೆಯಲ್ಲ, ವಾಟ್ ಇಸ್ ದ ಸಿಂಬಲ್? ಅವ್ರ ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆನೇ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ ಕರಿಯಪ್ಪ ಸರ್, ತುಂಬಾನೇ ಅಚೀವ್ ಮಾಡಿದ್ರೆ ತುಂಬಾ ಕಮ್ಮಿ ಟೈಮ್ ಅಲ್ಲಿ. ತುಂಬಾ ಹೆಮ್ಮೆ ಅನ್ಸುತ್ತೆ ನೀವು ನೋಡಿದ್ರೆ. ಇವರ ಲೈಕ್ ಇನ್ಸ್ಪಿರೇಷನ್ ಎಲ್ರಿಗೂ. ಅಸ್ತಿತ್ವ ಮೂವಿ ಬಗ್ಗೆ ಟ್ರೇಲರ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಅಸ್ತಿತ್ವ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಲ್ವೇಸ್ ವಿಶ್ ಅಸ್ತಿತ್ವ ಟೀಮ್ ಆಲ್ ದಿ ಬೆಸ್ಟ್. ಕರಿಯಪ್ಪ ಅವರು ಹೊಸ ಫಿಲ್ಮ್ ಮಾಡ್ತಾ ಇದ್ದಾರೆ ಅಸ್ತಿತ್ವ. ಯುವರಾಜ್ ಅದ್ರದ್ದು ಹೀರೋ ಇದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮ್. ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಆಲ್ ದ ಬೆಸ್ಟ್ ಅಸ್ತಿತ್ವ. ನಾನು ಪ್ರೋಮೋ ನೋಡೇ ತುಂಬ ಇಂಪ್ರೆಸ್ ಆಗಿದೆ. ಆಲ್ ದಿ ಬೆಸ್ಟ್ ಅಸ್ತಿತ್ವ. ಲಾಟ್ ಆಫ್ ಸಸ್ಪೆನ್ಸ್ ಅಂತಿದೆ ಸಿನಿಮಾ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಏನೋ ಸಿನಿಮಾ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಐ ಆಮ್ ಶ್ಯೂರ್ ಮೇಕಿಂಗ್ ಲುಕ್ಸ್ ವೆರಿ ಗುಡ್ ಆ್ಯಂಡ್ it would have a good outcome. All the best Astitwa. ಆಲ್ ದ ವೆರಿ ಬೆಸ್ಟ್ ಅಸ್ತಿತ್ವ. It's a great trailer and I wish you all the success. Keep rocking and all the best Astitwa. I wish them all the best. This team be all the best. Because first time introduce actor. ವೆರಿ ಗುಡ್ ಪ್ರೊಡ್ಯೂಸರ್ಸ್, ಸೆಕೆಂಡ್ ಟೈಮ್ ಪ್ರೊಡ್ಯೂಸರ್ಸ್. ಆಟೋ ರಾಜ ಆಗಲೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟೀಮ್. ಅಸ್ತಿತ್ವ ಮೂವಿದು ಒಂದು ಟ್ರೇಲರ್ ನೋಡಿದ್ವಿ, ಸಕ್ಕತ್ತಾಗಿದೆ ಟ್ರೇಲರು, ಸೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಆಲ್ ದಿ ಬೆಸ್ಟ್ ಟೀಮ್ ಅಸ್ತಿತ್ವ. I saw the teaser. It's really interesting and very nice. I'm sure it will do great. All the best.
ಆಲ್ಸೋ ಸ್ಟೋರಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಇವಾಗ. ಸೊ ವಿಶಿಂಗ್ ದ ಟೀಮ್ ಆಫ್ ಅಸ್ತಿತ್ವ ಆಲ್ ದಿ ವೆರಿ ಬೆಸ್ಟ್. ಸಾನ್ ಸಿಟಿ ವಾಯ್ಸ್ ಆಫ್ ಬೆಂಗಳೂರು. ಕನ್ನಡ ಚಿತ್ರರಂಗದ ಹೆಸರಾಂತ ಗಾಯಕ ರಾಜೇಶ್ ಕೃಷ್ಣನ್ ನೇತೃತ್ವದಲ್ಲಿ ನಡೆದ ವಾಯ್ಸ್ ಆಫ್ ಬೆಂಗಳೂರು ಸರಣಿಯಲ್ಲಿ 6, 7 ಮತ್ತು 8ನೇ ಆವೃತ್ತಿಯ ಪ್ರಮುಖ ಪ್ರಾಯೋಜಕರೇ ಸಾನ್ ಸಿಟಿ ಗ್ರೂಪ್. ಸೀಸನ್ 6ಕ್ಕೆ ಕಿಚ್ಚ ಸುದೀಪ್ ಚಾಲನೆ. ವಾಯ್ಸ್ ಆಫ್ ಬೆಂಗಳೂರಿನ 6ನೇ ಆವೃತ್ತಿಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದು ಕನ್ನಡದ ಹೆಸರಾಂತ ನಟ ಕಿಚ್ಚ ಸುದೀಪ್ ಮತ್ತು ವಿಧಾನ ಪರಿಷತ್ನ ಸದಸ್ಯ ಸರವಣ. ಸೆಮಿಫೈನಲ್ನಲ್ಲಿ ಅರ್ಜುನ್ ಜನ್ಯ, ಜೋಗಿ ಪ್ರೇಮ್, ಸಾಕ್ಷಿ 6ನೇ ಆವೃತ್ತಿಯ ಸೆಮಿಫೈನಲ್ ರೌಂಡ್ಸ್ಗೆ ಸಾಕ್ಷಿಯಾಗಿದ್ದು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಮತ್ತು ನಿರ್ದೇಶಕ ಜೋಗಿ ಪ್ರೇಮ್. ಗ್ರ್ಯಾಂಡ್ ಫಿನಾಲೆಯಲ್ಲಿ ಕ್ರೇಜಿ ಸ್ಟಾರ್ ಅಲ್ಕಾ ಯಾಗ್ನಿಕ್. ಅತಿ ಕುತೂಹಲ ಮೂಡಿಸಿದ್ದ ಸೀಸನ್ 6ರ ಗ್ರ್ಯಾಂಡ್ ಫಿನಾಲೆಯ ಗ್ರ್ಯಾಂಡ್ ಗೆಸ್ಟ್ಗಳಾಗಿ ವೇದಿಕೆಗೆ ರಂಗು ತಂದಿದ್ದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ಬಾಲಿವುಡ್ ಸಿಂಗರ್ ಅಲ್ಕಾ ಯಾಗ್ನಿಕ್. ಸೀಸನ್ 7ಕ್ಕೆ ಮೆರುಗು ನೀಡಿದ ಹಿಮೇಶ್. दो लफ्जों में ये बयां ना हो पाए, सारा दिन बीत जाए, सारी रात जगाए, बस ख्याल तुम्हारा लम्हा लम्हा तड़पाए, ये तड़प कह रही है मिट जाए फासले ये तेरे मेरे दरमियान जो है सारे. ಎಸ್, ವಾಯ್ಸ್ ಆಫ್ ಬೆಂಗಳೂರು ಸೀಸನ್ನ 7ರ ಆಕರ್ಷಣೆ ಅಂದ್ರೆ ಬಾಲಿವುಡ್ ಸಿಂಗರ್ ಹಿಮೇಶ್ ರೇಷ್ಮಿಯಾ ಮತ್ತು ನಟಿ ರಾಗಿಣಿ. ಸೀಸನ್ 8ರ ಮುಖ್ಯ ಆಕರ್ಷಣೆಯಾಗಿದ್ದ ಅದ್ನಾನ್ ಸಾಮಿ. ಪ್ರತಿ ಸರಣಿಯಲ್ಲೂ ಒಂದು ವಿಶೇಷತೆಯನ್ನು ಉಣಬಡಿಸುತ್ತಿದ್ದ ವಾಯ್ಸ್ ಆಫ್ ಬೆಂಗಳೂರು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದು ಬಾಲಿವುಡ್ ಸಿಂಗರ್ ಅದ್ನಾನ್ ಸಾಮಿ. ಸೀಸನ್ 8ರ ಮುಖ್ಯ ಆಕರ್ಷಣೆಯಾಗಿದ್ದ ಅದ್ನಾನ್ ಸ್ವಾಮಿ ಸಂಗೀತ ರಸಿಕರನ್ನ ರಂಜಿಸಿದ್ದು ವಿಶೇಷ. ಸಂಗೀತ ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ವಿಶ್ವ ಕಾರ್ಯಪ್ಪ ಯುವ ಗಾಯಕರನ್ನ ಪ್ರೋತ್ಸಾಹಿಸುವ ಸಲುವಾಗಿ ನಡೆಸಿಕೊಟ್ಟ ಕಾರ್ಯಕ್ರಮವೇ ಸಾನ್ ಸಿಟಿ ವಾಯ್ಸ್ ಆಫ್ ಬೆಂಗಳೂರು. ಖಾಸಗಿ ವಾಹಿನಿಯೊಂದರಲ್ಲಿ ಅಪಾರ ಜನಮೆಚ್ಚುಗೆ ಗಳಿಸಿದ ವಾಯ್ಸ್ ಆಫ್ ಬೆಂಗಳೂರು ಕಾರ್ಯಕ್ರಮ ಇವತ್ತಿಗೂ ಜನರ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಸಾನ್ ಸಿಟಿ ಗ್ರೂಪ್ನ ಸಹಕಾರ. 7 ವರ್ಷ ಕಂಪ್ಲೀಟ್ ಆಗಿ 8ನೇ ವರ್ಷನೂ ಅದ್ದೂರಿಯಾಗಿ ಬೆಂಬಲಿಸಿ ಪ್ರೋಗ್ರಾಮ್ ನಡೆಸ್ಕೊಳ್ತಾ ಇರೋಂಥ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ತುಂಬ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಟೈಮು 6th ಇರಬೇಕು ವಾಯ್ಸ್ ಆಫ್ ಬ್ಯಾಂಗ್ಳೂರ್ 6th ಪ್ರೋಗ್ರಾಮಲ್ಲಿ ನಾನು ಹೇಳಿದ್ದೆ ಇದು ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಅಂತ ಮಾಡ್ತಾ ಇದ್ರೆ ನೆಕ್ಸ್ಟ್ ವಾಯ್ಸ್ ಆಫ್ ಕರ್ನಾಟಕ ನೆಕ್ಸ್ಟ್ ವಾಯ್ಸ್ ಆಫ್ ಇಂಡಿಯಾ ಆಗುತ್ತೆ ಅಂತ. ಆಲ್ರೆಡಿ ಹೆಸರು ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಇರ್ಬೋದು, ಬಟ್ ವಾಯ್ಸ್ ಆಫ್ ಕರ್ನಾಟಕ ಅಂತ ಕರೆದ್ರೂ ಇದು ತಪ್ಪಾಗೋದಿಲ್ಲ. ಯಾಕೆಂದರೆ ಕರ್ನಾಟಕದ ಮೂಲೆಯಿಂದ ಬೆಂಗಳೂರಿಗೆ ಬಂದು ಈ ಪ್ರೋಗ್ರಾಮ್ನ ಯಶಸ್ವಿಗೊಳಿಸೋದಕ್ಕೆ ಪ್ರತಿಯೊಬ್ಬರು ತಮ್ಮ ಪ್ರತಿಭೆಯನ್ನು ತೋರಿಸಿಕೊಂಡು TV9 ಅವರು ಒಂದು ಎಕ್ಸ್ಟ್ರಾಡಿನರಿ ಸಪೋರ್ಟ್ ಕೊಟ್ಟು ಈ ಪ್ರೋಗ್ರಾಮ್ನ ಒಂದು ಟಾಪ್ TRP ರೇಟಿಂಗ್ ತೊಗೊಂಡೋಗಿರ್ತಾರೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ನಿಮ್ಮ ಬೆಂಬಲ ನಿಮ್ಮ ಸಪೋರ್ಟ್ ಸದಾ ವಾಯ್ಸ್ ಆಫ್ ಬ್ಯಾಂಗ್ಳೂರ್ಗೆ ಇರಲಿ. ಇದನ್ನು ಇನ್ನೂ ಇಂಡಿಯಾ ನಂಬರ್ 1 ಪ್ರೋಗ್ರಾಮ್ ಮಾಡೋಣ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಹಂಸಲೇಖಗೆ ಎಕ್ಸಲೆನ್ಸ್ ಅವಾರ್ಡ್. ಸುವರ್ಣ ಟಿವಿ ಹಮ್ಮಿಕೊಂಡಿದ್ದ ಫಿಲ್ಮ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಕನ್ನಡ ಸಿನಿಮಾ ಗೌರವಕ್ಕೆ ಪಾತ್ರರಾದವರು ನಾದಬ್ರಹ್ಮ ಹಂಸಲೇಖ. ಆ ಪ್ರಶಸ್ತಿಯನ್ನ ನೀಡಿದ್ದು ಸ್ಯಾನ್ಸಿಟಿ ಗ್ರೂಪ್. ಇಲ್ಲಿ ಸುವರ್ಣದವರು ಸ್ಯಾನ್ಸಿಟಿ ಎಕ್ಸಲೆನ್ಸ್ ಅವಾರ್ಡ್ ಫಾರ್ ಸಿನಿಮಾ ಇದನ್ನ ಕೊಡಲಿಕ್ಕೆ ಇನ್ನೊಬ್ಬ ಅದ್ಭುತವಾದ ವ್ಯಕ್ತಿ ಬರ್ತಿದ್ದಾರೆ. ನಾನು ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ. ಅವ್ರು ಕರೆಯೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಒಂದು 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆತ ಸಿನಿಮಾನ ಕೂಲಿ ಅನ್ಕೊಂಡಿಲ್ಲ, ಕುಸುರಿ ಕೆಲಸ ಅನ್ಕೊಂಡಿದ್ದಾರೆ. ಆತನ ಪಾಲಿಸಿ ಏನು ಅಂತ ಆತನ ಜೊತೆ ತುಂಬ ವ್ಯವಹರಿಸಿದ್ದೀನಿ, ಮಾತಾಡಿದ್ದೀನಿ. ಆತನ ಜೀವನದ ಪಾಲಿಸಿ ಏನು ಅಂದರೆ ಗಂಗೆಯಲ್ಲಿ ಮುಳುಗಿ ಪವಿತ್ರವಾಗೋದಲ್ಲ, ಕೆಲಸದಲ್ಲಿ ಮುಳುಗಿ ಪವಿತ್ರನಾಗುವಂತ ಅಂತಹ ವ್ಯಕ್ತಿ ವೀರಸ್ವಾಮಿ ರವಿಚಂದ್ರ. ಈ ಅವಾರ್ಡನ್ನು ಸ್ಪಾನ್ಸರ್ ಮಾಡ್ತಿರುವಂತಹ ಸ್ಯಾನ್ಸಿಟಿ MD ಮತ್ತು ಚೇರ್ಮನ್, ಪ್ಲೀಸ್ ಬಿ ಆನ್ ದ ಸ್ಟೇಜ್ ಸರ್. Award for Excellence in Kannada Cinema and the award goes to Hamsalekha. Sancity Group of Companies Award for Excellence in Kannada Cinema. Hamsalekha. ಇವರ ಸಾಹಿತ್ಯಕ್ಕಾಗಿಯೇ ಸಿನಿಮಾ ನಿರ್ದೇಶನ ಮಾಡಿದವರೆಷ್ಟೋ, ಇವರ ಸಂಗೀತಕ್ಕಾಗಿ ಸಿನಿಮಾ ಥಿಯೇಟರ್ಗಳಿಗೆ ನುಗ್ಗಿದವರೆಷ್ಟೋ. 3 ದಶಕಗಳಿಂದ 300 ಸಿನಿಮಾಗಳಿಗೆ ಸಂಗೀತ ಸಂಯೋಜಿಸಿ ಸಾವಿರಾರು ಹಾಡುಗಳನ್ನು ಬರೆದು ಕನ್ನಡ ಸಿನಿಮಾಗಳಿಗೆ ಸಾವಿಲ್ಲದಂತೆ ಮಾಡಿದ ಮೇರು ಪ್ರತಿಭೆ ಹಂಸಲೇಖ. ಈ ನಾದಬ್ರಹ್ಮ ಈ ನಾಡಲ್ಲಿ ಹುಟ್ಟಿದ್ದು ಅವರ ಅದೃಷ್ಟವಲ್ಲ, ನಮ್ಮೆಲ್ಲರ ಅದೃಷ್ಟ. ಸಪ್ತ ಸ್ವರಗಳಿಂದ ರಂಜಿಸಿದ ಈ ಸಂಗೀತ ಸಾರ್ವಭೌಮನಿಗೆ ನಮ್ಮೆಲ್ಲರ ಚಪ್ಪಾಳೆಯ ಸುಮಧುರ ಸಂಗೀತವೇ ಅರ್ಹ ವಂದನೆ, ಅಭಿನಂದನೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಗತ್ತ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಅಪರೂಪದ ಘಳಿಗೆ, ತುಂಬ ವಿಶೇಷವಾದ ಘಳಿಗೆಯಲ್ಲಿ ನಾನು ರವಿಚಂದ್ರನ್ ಸರ್ 1-2 ಮಾತು ಮತ್ತು ಹಂಸಲೇಖ ಸರ್ 1-2 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಸ್ಕೂಲಲ್ಲಿ ಓದಲೇ ಇಲ್ಲ, ಕಾಲೇಜ್ ಕೂಡ ಓದೇ ಹೊರತು ಒಳಗೇನು ಓದಲಿಲ್ಲ. ನಾನು ಇದ್ದಿದ್ದೆಲ್ಲ ಕಾಲೇಜ್ ಹೊರಗಡೆನೆ. ನಾನು ಓದಿದಷ್ಟು ನಾನು ಈಶ್ವರಿ ಸಂಸ್ಥೆಯಲ್ಲಿ, ಅದೇ ನನಗೆ ದೇವಸ್ಥಾನ. ನಮ್ಮ ಅಪ್ಪ ನನಗೆ ದೇವರಿದ್ದಾಗೆ ಅಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಇಲ್ಲಿ ಅವಾರ್ಡ್ ತಗೋತಾ ಇದ್ದಾರೋ, ಇನ್ನು ತಗೊಳ್ಳೋರು ಇದ್ದಾರೋ, ಆದಷ್ಟು ಜನ ಅಲ್ಲಿ ಬಂದು ಓದವ್ರೆ. ದ್ವಾರಕೀಶ್ ಅವರು ಇರ್ಬೋದು, ಹಂಸಲೇಖ ಅವ್ರು ಇರ್ಬೋದು. ಪ್ರತಿಯೊಬ್ಬರು ಅವ್ರನ್ನ ನೋಡಿ ನಾನು ನನ್ನ ಜೀವನನ ಮುಂದೆ ಕಲಿತಾ ಬಂದಿದ್ದೀನಿ. ಇವರು ನನಗೇನಾದರೂ ಈ ದೂರಕ್ಕೆ ಬೆಳೆದಿದ್ದೀನಿ ಅಂದರೆ ಇವರು ಕಾರಣ, ತುಂಬ ಜನ ಅದಕ್ಕೆ ಕಾರಣ ಆಗಿದ್ದಾರೆ. ನಾನೇನಿದ್ರು ಅವರಿಂದ ಇವತ್ತು ರವಿಚಂದ್ರನ್ ಆಗಿದ್ದೀನಿ. ನಮಸ್ಕಾರ. ಅದ್ಭುತವಾದ ಮಾತುಗಳು. ಹಂಸಲೇಖ ಸರ್ 1-2 ಮಾತು. ಧನ್ಯವಾದ. NS ರಾಯರು ನೆನಪಿಗೆ ಬರ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ NS ರಾಯರನ್ನ ನಾನು ಸ್ಮರಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಎಷ್ಟೋ ತಿರುವುಗಳಿದೆ, ಪ್ರತಿಯೊಂದು ತಿರುವು ನನಗೆ ಗುರುವೇ ಆಗಿದೆ. ಆದರೆ ನಾನು ನನ್ನ ಹೆಂಡತಿ ಅನ್ನೋ ಸಿನಿಮಾಕ್ಕಾಗಿ ಚಿತ್ರಕಥೆ ಸಂಭಾಷಣೆ ಬರಿಬಾ ಅಂತ NS ರಾವ್ ಅವರು ನನ್ನನ್ನು ಬಲವಂತ ಮಾಡಿ ಕರ್ಕೊಂಡು ಬರದೇ ಇದ್ದಿದ್ರೆ ನಾನು ಈ ದಿನ ಈ ವೇದಿಕೆ ಮೇಲೆ ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ. NS ರಾಯರು ನನ್ನನ್ನು ಕರ್ಕೊಂಬಂದರು.
ನನಗೊಂದು ಸಣ್ಣ ಜವಾಬ್ದಾರಿ ಕೊಟ್ಟಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಬರಹಗಾರರು ಕಡಿಮೆ ಇದ್ದಾರೆ ಹಂಸಲೇಖ, ನೀವು ಬರೆದು ಒಂದಷ್ಟು ಬರೆಯೋರನ್ನ ತಂದು ಇಲ್ಲಿ ಹಾಕಿ ನಿಮ್ಮಲ್ಲಿ ಬಹಳಷ್ಟು ಬರಹಗಾರರಿದ್ದಾರೆ ನಾಟಕ ರಂಗದಲ್ಲಿ ಅಂತ ನನ್ನ ಹತ್ರ ಒಂದು ಮಾತು ತೆಗೆದುಕೊಂಡಿದ್ರು. ನಾನು ಆ ಮಾತನ್ನು ಯಾವತ್ತೂ ಮೀರಲಿಲ್ಲ. ನಾನು ಕೆಲಸ ಮಾಡಿ ಎಷ್ಟೋ ಉಳಿದಿತ್ತು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡೋದಕ್ಕೆ. ಅದಕ್ಕಾಗಿ ಬಹಳಷ್ಟು ಬರಹಗಾರರನ್ನು, ಬಹಳಷ್ಟು ವಾದ್ಯಗಾರರನ್ನು, ಸಂಗೀತಗಾರರನ್ನು ತರೋದಕ್ಕೆ ದಾರಿಯಾಯಿತು ಆ ಮಾತು. ಎನ್ ಎಸ್ ರಾಯರಿಗೆ ಈ ವೇದಿಕೆ, ಈ ಪ್ರಶಸ್ತಿಯನ್ನು ನಾನು ಮೊದಲು ಅರ್ಪಿಸ್ತೇನೆ. ಅದಾದ ಮೇಲೆ ನನ್ನನ್ನು ರಾಜಬೀದಿಯಲ್ಲಿ ಕರ್ಕೊಂಡು ಬಂದಂಥ ನಮ್ಮ ಯಜಮಾನರು. ಮೊದಲಿಂದಲೂ ಸ್ವಲ್ಪ ನಾಟಕದವನಾಗಿದ್ದರಿಂದ ನಾನು ಸ್ವಾಭಿಮಾನಿಯಾಗಿದ್ದೆ. ಸಾಮಾನ್ಯವಾಗಿ ಕೈ ಹೊಸೆಯೋದು, ತಲೆ ಬಗ್ಸೋದು, ನಾಜೂಕಿನ ಮಾತುಗಳಾಡೋದು ನನಗೆ ಬರ್ತಿರಲಿಲ್ಲ. ನನ್ನಂಥವನನ್ನು ಆ ತೊಂದರೆಗಳು ಸಿಗಿಸ್ದೆ ನಮ್ಮ ಯಜಮಾನರು ರಾಜಬೀದಿಯಲ್ಲಿ ಕರ್ಕೊಂಬಂದು ಈ 301 ಚಿತ್ರಗಳನ್ನು ಮಾಡೋದಕ್ಕೆ ಕಾರಣರಾಗಿದ್ದಾರೆ. ರವಿಚಂದ್ರನ್ ಅವರನ್ನು ನಾವು ಹೇಗೆ ಮರೆಯೋದು, ಯಾಕೆ ಮರೆಯೋದು? ಮುಖ್ಯವಾಗಿ ನನ್ನನ್ನು ಈ 25 ವರ್ಷಗಳ ಕಾಲ ಜನಗಳ ಬಳಿಗೆ ಕರೆದುಕೊಂಡು ಹೋದ ಆ ಗ್ರಾಮ ಕನ್ನಡ, ಆ ಗ್ರಾಮ ಕನ್ನಡಕ್ಕೆ ನಾನು ಸದಾ ಚಿರುಣಿಯಾಗಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು.